ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆ ಆಗುವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ತುಂಬ ಖುಷಿ ಆಗ್ತಿದೆ, ಏನಂದರೆ ಫೈನಲಿ ನಮ್ಮ ಕಡೆ ಮಳೆ ಬಂತು. ತುಂಬ ಟೈಮಿಂದ ಮಳೆಗೆ ಕಾಯ್ತಾ ಇದ್ವಿ. ಸೊ ಫೈನಲಿ ಮಳೆ ಬಂತು. ಸೊ ಮೊನ್ನೆ ಮಳೆ ಬಂದಿತ್ತು, ಒಂದು 4 ಹನಿ ಹಾಕಿ ಹೋಗಿತ್ತಷ್ಟೇ. ಬಟ್ ಇವತ್ತು ತುಂಬ ಜೋರಾಗಿ ಮಳೆ ಬಂತು. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ, ಗಿಡಗಳೆಲ್ಲ ಹಚ್ಚ ಹಸಿರಿಂದ ಕೂಡಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಗ್ರೀನ್ ಆಗಿ. ಎಸ್, ಸ್ವಲ್ಪ ಆ ಕಡೆ ಹೋಗಿ ಬರುವ, ಬನ್ನಿ ವಾಕಿಂಗ್ ಹೋಗುವ. ಆಮೇಲೆ ನಮ್ಮ ಗಿಡ ನೋಡಿ ಯಾವ ಥರ ಬಾಗಿದೆ ಅಂತ ಮಳೆಗೆ. ನೋಡಿ, ಈ ಥರ ಮಿಡ್ಲಲ್ಲಿ ಈ ಥರ ಬೆಂಡಾಗಿ ಹೋಗಿದೆ. ಬಟ್ ಸರಿಯಾಗುತ್ತೆ, ಏನಾಗೋದಿಲ್ಲ. ಆಮೇಲೆ ಇದರಲ್ಲಿ ಪಪ್ಪಾಯ ಆಗಿದೆ ನೋಡಿ, ಇದು ಹಣ್ಣಾಗಿದೆ ಒಂದು, ಅದನ್ನೇನೋ ತಿಂದಿದೆ ಮಾತ್ರ. ಆಮೇಲೆ ಇದು ನೋಡಿ ಸೀತಾಫಲ, ಈ ವರ್ಷದ ಅಥವಾ ನೆಕ್ಸ್ಟ್ ಇಯರ್ ಇದ ಅಂತ ಗೊತ್ತಿಲ್ಲ, ಇನ್ನೂ ಎಳತ್ತೇ ಇದೆ, ಕೆಲವೆಲ್ಲ ಇದೆ ನೋಡಿ. ಇವಾಗ ಒಂದು ವಾಕ್ ಹೋಗುವ ಅಂತ. ಸೊ ನಾನು ಮತ್ತೆ ದೃಶ್ಯನ ಹೋಗ್ತಾ ಇದ್ದೀವಿ, ಬಾ. ಈಗ ಎಲ್ಲಿಗೆ ಹೋಗುದು ನಾವು? ವಾಕಿಂಗಾ? ತಂಪಾಗ್ತಾ ಉಂಟ ದೃಶ್ಯನ್? ಮಳೆ ಬಂದು ಸೆಕೆ ಆಗ್ತಾ ಉಂಟ, ತಂಪಾಗ್ತಾ ಉಂಟ. ಎಲ್ಲಿದ್ದೀನಿ ನೀನು? ಕಾಣ್ತಿಲ್ಲ. ತಂಪಾಗ್ತಾ ಉಂಟಾ? ಬಾ. ದೂರದಿಂದ ಕಾಣ್ದಿಲ್ಲ ನೀನು? ಗಟ್ಟಿ ಮಾತಾಡು. ನೀನ್ ಇಟ್ಕೊಳ್ತೀಯಾ? ನೀನ್ ಮಾತಾಡ್ತೀಯಾ? ಅದೆಂತ? ಚಾಮಿದ ಹೂವ? ಕೇಪುಲ ಹೂವು. ಕೇಪುಲು ಹೂವು. ಇದು ಆಕ್ಚುಲಿ ಮೇ ಫ್ಲವರ್. ಮೇ ಅಲ್ಲೇ ಆಗ್ಲಿಲ್ವಲ್ಲ, ಏನು? ಆಮೇಲೆ ಅಲ್ಲಿ ಒಂದು ಮೇ ಫ್ಲವರ್ ಆಗಿದೆ ನೋಡಿ, ರೆಡ್ ಕಲರಲ್ಲಿ, ದೊಡ್ಡ ಮರ ಅದು, ಅದರಲ್ಲಿ ಆಗಿದೆ ಫುಲ್ ನೋಡಿ. ಇದರಲ್ಲಿ ಇವಾಗ ಗೇರು ಬೀಜ ಎಲ್ಲ ಬಿದ್ದಿದೆ ನೋಡ, ಹಿಡ್ಕೊಳ್ವ. ಮಳೆಗೆ ಒಂಥರ ಚಂದ ಕಾಣ್ತಾ ಉಂಟು ರೋಡೆಲ್ಲ, ಮರಗಳೆಲ್ಲ ಅಲ್ಲ? ಗಾಳಿ ಸಹ ಬರ್ತಾ ಉಂಟು. ತಂಪಾಗ್ತದಾ? ಹೌದು. ವಾಪಸ್ ಮಳೆ ಬರುವಾಗೆ ಆಗಿದೆ ಅಲ್ಲ? ವಾಪಸ್ ಮಳೆ ಬರ್ತದಾ ಅಂತ ನೋಡೋಕೆ ಹಾಗೆ ಕಾಣ್ತದೆ. ಬೀಜ ಎಲ್ಲ ಖಾಲಿ ಆಯ್ತು, ಇವಾಗ 2 ಸಿಕ್ಕಿರೋದು. ಓ, ನಮ್ಮ ಟಿಂಟು ಬಂತು ಇಲ್ಲಿ. ಟಿಂಟು ಎಲ್ಲಿಗೆ? ಟಿಂಟು ಎಲ್ಲಿಗೆ? ಅಂಗಡಿಗೆ ಹೋಗುದಾ? ಟಿಂಟು ಎಲ್ಲಿಗೆ? ಎಲ್ಲಿಗೆ ನಿನ್ನ ಸುತ್ತಾಟ ಟಿಂಟು? ಬೇರೆ ಮನೆಗೆ ಹೋಗುದು. ಹೌದಾ? ಬೇರೆ ಮನೆಗೆ ಹೋಗುದು ಅಲ್ಲ, ನಿನ್ನಲ್ಲಿಗೆ ಬಂದು ಅದು ನಿನ್ನಲ್ಲಿಗೆ ಬಂದ ಮೇಲೆ ನೀನು ಸಹ ನಾನು ಸಹ ಹೋಗುವಾಗ ಅದು ಸೀದಾ ಮನೆಗೆ ಹೋಗುದು. ಎಲ್ಲಿಗೆ ಹೋಗುದು? ಅದು ಅದರ ಫ್ರೆಂಡ್ನಲ್ಲಿಗೆ ಹೋಗುದು. ಹೌದಾ? ಎಲ್ಲಿಂಟು ಅದರ ಫ್ರೆಂಡ್? ಅಲ್ಲಿಗೆ ಅದನ್ನ ಫೋಟೋ ತೆಗಿಲಿಕ್ಕೆ ಬಂದದ್ದು, ಅದಕ್ಕೆ ಫೋಟೋ ತೆಗಿಬೇಕು. ಆಯ್ತಾಯ್ತು, ಅವನು ಹೋಗ್ತಾನಂತೆ, ಅವನ ಫೋಟೋ ತೆಗಿಬೇಕಂತೆ. ಪರ್ಪಲ್ ಆಗಿದೆ, ಇಲ್ಲಿಂದ ನೋಡುವಾಗ ಇನ್ನೊಂದು ಪರ್ಪಲ್. पर्पल पर्पल
ಇದೇನು ಇದಂತ ಹೇಳು ನೋಡ. ನಿಂಗೆ ಗೊತ್ತಿಲ್ಲನಾ? ನನಗೆ ಗೊತ್ತುಂಟು, ನಿನ್ನ ಜೊತೆ ಕೇಳಿದ್ದು ಏನು ಅಂತ. ಚೀನಿಕಾಯಿ. ಚೀನಿಕಾಯಿ. ದೊಡ್ಡ ಆಗ್ಬೇಕಷ್ಟೇ, ಅದು ಇನ್ನೊಂದು ಬೆಳ್ಳಿಲಿ ಅದು. ಆಮೇಲೆ ಇದು ನೇಂದ್ರ ಬಾಳೆ ಗಿಡ. ಸೊ ಬಾಳೆಕಾಯಿ ಆಗಿದೆ ನೋಡಿ. ಹಣ್ಣಾಗಲಿಕ್ಕೆ ಸ್ವಲ್ಪ ಟೈಮ್ ಇದೆ, ಬೆಳಿಬೇಕಷ್ಟೇ ಇನ್ನು ಸಹ. ದೃಶ್ಯನ್ ಒಂದು ಸಾಂಗ್ ಹೇಳು. ಹಾಂ, ಐಗಿರಿ ನಂದಿನಿ ಆಗ್ಬೋದು. ಐಗಿರಿ ನಂದಿನಿ ಹೇಳು. ಆಯಿತು ಹೇಳು. ಒಳಗೆ ಎಂದು ಐಗಿರಿ ನಂದಿನಿ ಹೇಳು ದೃಶ್ಯನ್. ಎಂತ ಸುಸ್ತಾಯ್ತಾ? ಇಲ್ಲ, ಹೇಳು ಹೇಳು. ಇವಾಗ ಮ್ಯಾಗಿ ಮಾಡುವ ಅಂತ, ಜೋರು ಮಳೆ ಸಹ ಬರ್ತಾ ಉಂಟು. ಸೊ ಮ್ಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಬಿಸಿ ಬಿಸಿ ಮ್ಯಾಗಿ ತಿನ್ನೋಕ್ಕೆ ಮಳೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮ್ಯಾಗಿ ಮಾಡುವ. ಏನಿಲ್ಲ, ಸಿಂಪಲ್ಲಾಗಿ ಯಾವ ಥರ ಮ್ಯಾಗಿ ಮಾಡೋದು ಆ ಥರನೇ. ಇವಾಗ ಫಸ್ಟ್ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನಾನು ಮಾತಾಡೋದು ಕೇಳಲಿಕ್ಕಿಲ್ಲ, ಮಳೆ ಸಹ ಬರ್ತಾ ಉಂಟು ಜೋರು. ಇವಾಗ ಫಸ್ಟಿಗೆ ಗ್ಯಾಸ್ ಆನ್ ಮಾಡಬೇಕು. ಮ್ಯಾಗಿಯನ್ನು ಹಾಕುವ. ಬಿಸಿ ಬಿಸಿ ಮ್ಯಾಗಿ ರೆಡಿ ಆಗಿದೆ. ಆಮೇಲೆ ಇಲ್ಲೊಂದು ಕಾಯಿ ತೋತಾಪುರಿ ಮ್ಯಾಂಗೋ ಇತ್ತು. ಸೊ ಇದನ್ನು ಉಪ್ಪಿನಕಾಯಿ ಹಾಕುವ ಅಂತ, ಇದನ್ನು ನಾನೇ ಉಪ್ಪಿನಕಾಯಿ ಹಾಕುವ ಅಂತ ಟ್ರೈ ಮಾಡಿದೆ. ಸೊ ಇದನ್ನು ನಾನು ಫಸ್ಟ್ ಸ್ಮಾಲ್ ಪೀಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ಸ್ಮಾಲ್ ಪೀಸ್ ಥರ ಕಟ್ ಮಾಡ್ಕೊಂಡ ನಂತರ ಒಂದು ಡಬ್ಬಕ್ಕೆ ಹಾಕ್ಕೊಳ್ಳುವ. ಆಮೇಲೆ ಇದು ನಾನು ಫಸ್ಟ್ ಟೈಮ್ ಉಪ್ಪಿನಕಾಯಿ ಹಾಕ್ತಾ ಇರೋದು. ಸೊ ನೋಡೋ ಹೇಗಾಗುತ್ತೆ ಅಂತ. Shine a light for you, show you the way when you get lost. ಮಾವಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಡಬ್ಬವನ್ನು ಮುಚ್ಚಿಡಬೇಕು. ಇದನ್ನು ನಾನು ಒಂದು 2 days ಡಬ್ಬವನ್ನು ಮುಚ್ಚಿ ಹಾಗೆ ಇಟ್ಟಿದ್ದೆ. ನೀವು ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ಆಮೇಲೆ ಇದಕ್ಕೆ ಮಸಾಲೆಯನ್ನು ಹಾಕ್ಬೋದು. ಆಮೇಲೆ ಇದು ಮಾವಿನಕಾಯಿ ಸ್ವಲ್ಪನೇ ಇದ್ದಿದ್ದಲ್ಲ, ಅದಕ್ಕೆ ನಾನು ಬೇಗನೆ ಮಸಾಲೆನ ಕಡ್ದು ಹಾಕಿದೆ, ತುಂಬ ದಿವಸ ಇಡಲಿಲ್ಲ. ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಅರಶಿನ ಆಮೇಲೆ ಸಾಸಿವೆಯನ್ನು ಹಾಕಿ
ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಗ್ರೈಂಡ್ ಮಾಡ್ಕೊಂಡಂಥ ಮಸಾಲೆಯನ್ನು ಇದಕ್ಕೆ ಹಾಕಿದ್ರಾಯಿತು. ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಫಸ್ಟ್ ಡೇ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರಲ್ಲ, ಯಾಕಂದರೆ ಉಪ್ಪಿನಕಾಯಿಗೆ ಮಸಾಲೆ ಎಲ್ಲ ಇಟ್ಕೊಂಡಿರಲ್ಲ. ಆಮೇಲೆ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ. ಎಸ್, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅಷ್ಟೇ, ಇಲ್ಲದಿದ್ದರೆ ತುಂಬ ಚೆನ್ನಾಗಾಗ್ತಿತ್ತು. ಬಟ್ ಚೆನ್ನಾಗೇ ಆಗಿತ್ತು, ಹಾಗೇನಿಲ್ಲ. ಅನ್ನದ ಜೊತೆ ಎಲ್ಲ ತಿನ್ನುವಾಗ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಇದು ಒಂದು ಮ್ಯಾಂಗೋ ಇದ್ದದಲ್ಲ, ಸೊ ಉಪ್ಪು ಸ್ವಲ್ಪ ಹಾಕಿದ್ದು ಜಾಸ್ತಿ ಆಯಿತು. ಬಟ್ ಪರವಾಗಿಲ್ಲ, ಚೆನ್ನಾಗೇ ಆಗಿತ್ತು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.